ನಮಸ್ಕಾರ ಎಲ್ರಿಗೂ ವೀಕ್ಷಕರೇ, ಈ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಶಾಸ್ತ್ರಿ ಪಾರ್ಕ್ ಕುಂದಾಪುರ. ಇಲ್ಲಿಂದ 7 ಕಿಲೋಮೀಟರ್ ದೂರದಲ್ಲಿ ನಮಗೆ ಕುಂಬಾಶಿ ದೇವಸ್ಥಾನ ಸಿಗುತ್ತೆ. ಇವತ್ತು ನಾನು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಬನ್ನಿ. ವೀಕ್ಷಕರೇ, ಈ ಕುಂಬಾಶಿ ಕ್ಷೇತ್ರನ ಪರಶುರಾಮರ ಸಪ್ತ ಕ್ಷೇತ್ರಗಳಲ್ಲಿ ಒಂದಂತ ಹೇಳ್ತಾರೆ. ಕುಂಬಾಶಿ ಹೆಸರು ಹೇಗೆ ಬಂತು ಅಂತಂದರೆ, ಪಾಂಡವರಲ್ಲಿ ಒಬ್ಬನಾದ ಭೀಮನಿಗೂ ಹಾಗೂ ಇಲ್ಲಿನ ದೈತ್ಯ ರಾಕ್ಷಸ ಕುಂಬಾಸರನಿಗೂ ದೊಡ್ಡ ಯುದ್ಧ ಆಗುತ್ತೆ. ವಿಘ್ನೇಶ್ವರನ ಆಶೀರ್ವಾದದಿಂದ ಪಡೆದ ಕತ್ತಿಯಿಂದ ಭೀಮ ಏನು ಮಾಡ್ತಾನೆ, ಕುಂಬಾಸುರನನ್ನು ಸಂಹಾರ ಮಾಡ್ತಾನೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಕುಂಬಾಶಿ ಅಂತ ಹೆಸರು ಬರುತ್ತೆ. ಇಲ್ಲಿ ನೋಡಿ, ಪೂಜೆ ಮಾಡಿಸ್ಬೇಕಂದ್ರೆ ನೀವು ಇಲ್ಲೇ ಟಿಕೆಟ್ ತೊಗೊಳ್ಬೇಕು. ಗಣಹೋಮದ ಟಿಕೆಟ್ ಸಹ ಇಲ್ಲಿ ನೀವು ಮಾಡಿಸ್ಬೋದು. ಮಧ್ಯಾಹ್ನ ಮಹಾ ಅನ್ನಪ್ರಸಾದ ಇರುತ್ತೆ. ವೀಕ್ಷಕರೇ, ದೇವಸ್ಥಾನ ಒಳಗಡೆ ಫಂಕ್ಷನ್ ಭಕ್ತಿಯಿಂದ ಧ್ಯಾನ ಮಾಡಿದರೆ ಏನೋ ಒಂಥರ ದೈವಿಕ ಅನುಭವ ಆಗುತ್ತೆ. ಇಲ್ಲಿ ಮೂಲ ವಿಗ್ರಹ ಏನಿದೆ ಅದು ಒಂದು ನಿರಾಕಾರವಾದಂಥ ವಿಗ್ರಹ ಆಗಿದೆ. ಅಂದರೆ ಯಾವುದೇ ಕೆತ್ತನೆ ಮಾಡಿದಂಥ ವಿಗ್ರಹ ಅಲ್ಲ. ವಿಗ್ರಹದ ಮೇಲೆ ಮಸುಕಾದ ರೀತಿಯಲ್ಲಿ ಆನೆ ಸೊಂಡಿಲನ್ನು ನಾವು ಕಾಣಬಹುದು. ಇದು ಇಲ್ಲಿಯೇ ಉದ್ಭವವಾದ ಒಂದು ವಿಗ್ರಹ ಆಗಿದೆ. ಇಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ನಾನು ಇಲ್ಲೇ ಹೊರಗಿನ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಸಾರ್ವತ್ರಿಕವಾಗಿ ಗಣಹೋಮ ನಡೆಯುವಂಥ ಸ್ಥಳ ಇದು.
ಸ್ಥಳ ಎಷ್ಟೊಂದು ಪ್ರಶಾಂತವಾಗಿದೆ ಅಂದರೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ಎಷ್ಟೊತ್ತು ಕಳೆದರೂ ಸಮಯ ಹೋದ್ದೇ ಗೊತ್ತಾಗೋದಿಲ್ಲ. ವೀಕ್ಷಕರೇ, ಒಂದ್ಸರಿ ನೀವು ಈ ಕಡೆ ಏನಾದರೂ ಬಂದರೆ ಈ ದೇವಸ್ಥಾನಕ್ಕೆ ಒಂದ್ಸರಿ ಭೇಟಿ ಮಾಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಹ ಇದೆ. ಹಾಗೆ ಇಲ್ಲೇ ಕೆಳಗಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಸಹ ಇದೆ. ಬನ್ನಿ ತೋರಿಸ್ತೇನೆ. ಇದೆ ನೋಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಇದು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ ವೀಕ್ಷಕರೇ, ವಿಡಿಯೋ ನೋಡಿದ್ರಲ್ಲ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.